ಬೇಸರ ಇದೆ. ನನ್ನ ಪರ್ಸನಲಿ ನನಗೂ ಬೇಸರ, ನಮ್ಮ ಮೀಡಿಯಾದವ್ರಿಗೂ ಬೇಸರ ಆಯಿತು. ಸೊ ಯಾಕೆ ಈ ಥರ ಆಯಿತು? ಅಷ್ಟು ದೊಡ್ಡ ವ್ಯಕ್ತಿಗೆ ದುನಿಯಾವಿದಿ ಸರ್ ಬಂದು ನಿಂತ್ಕೊಂಡು, ಆದರೂ ಅದು ಬಹಳ ಬೇಜಾರ ಸಂಗತಿ ಆಯಿತು ಸರ್. ಖಂಡಿತವಾಗ್ಲೂ ಒಂದು ಹೇಳ್ತೀನಿ ಕೇಳಿ, ಕುಟುಂಬಕ್ಕೆ ಬೇಸರ, ಮೀಡಿಯಾಗೆ ಬೇಸರ, ಅಭಿಮಾನಿಗಳಿಗೆ ಬೇಸರ ಅಲ್ಲ ಇದು. ಇದು ಕರ್ನಾಟಕಕ್ಕಾದ ಅವಮಾನ. ಖಂಡಿತ ಆಯಿತಾ? ಇವತ್ತು ಇವ್ರಿಗೆ ಜಾಗ ಕೊಡಲ್ಲ ಅಂತ ಅಂದಿದ್ದು ಏನು ನಮಗೇನು ಬೇಜಾರಿಲ್ಲ. ನಮ್ಮ ಜಾಗ ಇದೆ, ಮಾವನವ್ರ ಜಾಗ ಇದೆ, ಹೆಮ್ಮೆಯಿಂದ ಅವರಲ್ಲಿ ಇದ್ದಾರೆ. ಇವತ್ತು ಕೇಳ್ಕೊಂಡಿದ್ದು ಒಂದೇ ಒಂದು ಕಾರಣ ಏನು ಅಂತಂದರೆ ಅಭಿಮಾನಿಗಳ ಆಸೆಗೋಸ್ಕರ ಕೇಳ್ಕೊಂಡಿದ್ದು ಅಷ್ಟೇ ಬಿಟ್ಟರೆ, ಯಾಕೆಂದರೆ ಅವರು ಒಂದು ಪಬ್ಲಿಕ್ ಪ್ರಾಪರ್ಟಿ ಆಗಿದ್ರು. ಯಾಕೆಂದರೆ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಪಬ್ಲಿಕ್ ಪ್ರಾಪರ್ಟಿ ಅವರು. ಅವ್ರನ್ನ ವೀಕ್ಷಣೆ ಮಾಡೋದಕ್ಕೆ, ಪೂಜಿಸೋದಕ್ಕೆ, ಇನ್ನೊಂದು ಮಾಡೋದಕ್ಕೆ, ಅವ್ರನ್ನ ಸ್ಫೂರ್ತಿಯಾಗಿ ರೋಡಲ್ಲಿ ಹೋಗ್ತಾ ನೋಡೋದಕ್ಕೆ ಒಂದು ಅವಕಾಶ ಇರಲಿ ಅನ್ನೋದಕ್ಕೋಸ್ಕರ ಪಾಪ ಅವ್ರು ಕೇಳಿದ್ದೇ ಬಿಟ್ಟರು. ಆಮೇಲೆ ಹೋಗ್ಲಿ ಏನು 2 ಎಕರೆ ಜಾಗ ಕೇಳಿದ್ರು. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಟೈಮಲ್ಲಿ ಯಾರು ಸ್ಪಂದಿಸ್ಬೇಕಾಗಿತ್ತು ಅದನ್ನು ಸ್ಪಂದಿಸ್ಬೇಕಾಗಿತ್ತು. ಆವಾಗ ಕರೆಕ್ಟಾದ ಮಾಹಿತಿ ಕೂಡ ಜನರಿಗೆ ತಲುಪಿರೋದು, ಯಾವ್ಯಾವ ಹೊತ್ತಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಆಗುತ್ತೆ ಅನ್ನೋದು. ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ನೀವು ನೋಡಿದ್ರಿ, ಯಾರ್ಯಾರು ಬಂದು ಪ್ರಾಮಿಸ್ ಮಾಡಿದ್ರು, ಯಾರ್ಯಾರು ಬಂದು 2 ಅವರ್ ಆದಮೇಲೆ ಪೇಜ್ನ ತಿರುಗಿಸಿದ್ರು, 2 ಅವರ್ ಆದಮೇಲೆ ಯಾರ್ಯಾರು ಫೋನ್ ಎತ್ತಲಿಲ್ಲ, ಎಲ್ಲ ನಿಮ್ಮ ಕಣ್ಣು ಮುಂದೆನೇ ನಡೀತು. ಸೊ ನಮ್ದೇನು ಮುಚ್ಚುಮರೆ ಇರಲಿಲ್ಲ. ಆಮೇಲೆ ನಾವು ಕುಟುಂಬದವರಾಗಿ ನಾವು ನಮ್ಮ ಆಸೆ ಇದ್ದಿದ್ದೆ ಫಸ್ಟ್ ಇಲ್ಲಿಗೆ ಬರಬೇಕು ಅಂತ. ಜಸ್ಟ್ ಬಿಕಾಸ್ ಅಭಿಮಾನಿಗಳು ಆಸೆ ಪಟ್ಟರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಅತ್ತೆಯವರಾಗಿರಲಿ, ನಾವಾಗಲಿ, ಪಾಪ ನಮ್ಮ ಮಾವನವರ ಮಕ್ಕಳು ಅಂದರೆ ನಮ್ಮ ಹೆಂಡ್ತಿರಾಗಲಿ ಎಲ್ಲರೂ ಆಯಿತು ನಮ್ಮ ಪಪ್ಪನ ನಮ್ಮ ಪ್ರಾಪರ್ಟಿ ಬದಲು ಬೇರೆ ಕಡೆ ಹೋಗೋಕ್ಕೆ ರೆಡಿ ಆದರು. ಎಷ್ಟು ಕಷ್ಟ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಮ್ಮವ್ರನ್ನ ನಮ್ಮ ಜಾಗದಲ್ಲಿ ಬಿಟ್ಟು ಇನ್ನೆಲ್ಲೋ ಹಾಕೋದು ಅನ್ನೋದು ಆ ಡೈಜೆಷನ್ಗೆ, ಅದು ಆ ಮೂಮೆಂಟಲ್ಲಿ ಕೇಳೋದಿದೆಯಲ್ಲ, ಅದಕ್ಕೆ ಒಪ್ಕೊಂಡಿದ್ದಕ್ಕೆ ಬಂದಂಥ ಕೆಲವು ವ್ಯಕ್ತಿಗಳು ಆಯಿತು ಅಂತಲೂ ಅಂದರು. ಅದಕ್ಕೆ ತಾನೇ ನಾವು ಡಿಸೈಡ್ ಮಾಡಿದ್ದು. ಅದಾದಮೇಲೆ ಊರವರಾದಮೇಲೆ ಅದು ಚೇಂಜ್ ಆಗ್ತಾ ಹೋಯಿತು, ಆ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಾ ಹೋಯ್ತು. ಖಂಡಿತವಾಗ್ಲೂ ಅದು ನಮಗೆ ಮಾಡಿರೋ ಅವಮಾನ ಅಂತ ಯಾರು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ. ಇದು ಎಲ್ರಿಗೂ ಆಗಿರೋ ಅವಮಾನ ಇದು. ಏಕೆಂದರೆ ಇದು ಯಾವುದೋ ಒಂದು ಸಮುದಾಯಕ್ಕೋ, ಯಾವುದೋ ಒಂದು ಪಕ್ಷಕ್ಕೋ, ಯಾವುದೋ ಒಂದು ಜಾತಿಗೋ, ಯಾವುದೋ ಒಂದು ಧರ್ಮಕ್ಕೋ ಆಗಿದ್ದಿದ್ರೆ ಅದಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ಬೋದಿತ್ತು. ಕನ್ನಡಕ್ಕೋಸ್ಕರ ಕೇಳಿದ್ದು ನಾವು ಅಷ್ಟೇ ಬಿಟ್ಟರೆ ಇನ್ಯಾವುದಕ್ಕೂ ಇರಲಿಲ್ಲ. ಸೊ ಇರಲಿ, ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಉತ್ತರ ಸಿಗುತ್ತೆ, ಕೊಡ್ತೀವಿ.